ಇವ್ರು ನೋಡಿದ್ರೆ ಕಮೆಂಟ್ ಅಲ್ಲಿ ಹೆಂಗ್ ಬೇಕಂಗ್ ಬೈದಾನಲ್ಲ ಇವನು ಫಸ್ಟ್ ಯೋಗ್ಯತೆ ಇದ್ರೆ ನೀವು ಒಪ್ಕೊಂಡ್ ಸಮಾಧಿ ಕಟ್ಸಲೆ ಆಮೇಲೆ ಕ್ರೇನ್ ತರಿಸಿ ಇನ್ನು ಕ್ಲೀನ್ ಮಾಡಿಸಿ ಒಂದ್ ಲಾರಿ ತರಿಸಿ ಇದನ್ನ ಇಲ್ಲಿ ಬಂದ್ ನಿಂತ್ಕೊಂಡ್ರಿ ಚಡ್ಡಿಗಳ ಹಾಕ್ಯಣ್ಣ. ಹಾಯ್ ಎಲ್ರಿಗೂ ನಮಸ್ಕಾರ, ಈ ವ್ಲಾಗ್ಗೆ ಸ್ವಾಗತ. ಈಗ ನಾನೊಂದು ತುಂಬಾ ನೆಮ್ಮದಿಯಾಗಿರೋ ಜಾಗಕ್ಕೆ ಬಂದಿದ್ದೀನಿ. ಅದೇನಪ್ಪಾ ಅಂತಂದ್ರೆ ಸ್ಮಶಾನ. ಫ್ರೆಂಡ್ಸ್, ಈ ಫಸ್ಟ್ ವ್ಲಾಗ್ ನಾನು ಇಲ್ಲೇ ಸ್ಮಶಾನದಿಂದಾನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಪ್ಪ ಅಂತಂದ್ರೆ ಇಷ್ಟು ದಿನಗಳಿಂದ ನಾನು ವ್ಲಾಗ್ ಮಾಡಕ್ ಆಗಿರ್ಲಿಲ್ಲ. ಮೊದ್ಲು ಮಾಡ್ತಿದ್ದೆ ಒಂದು 2 years ಬ್ಯಾಕ್. ಸೊ ಕಾರಣಾಂತರಗಳಿಂದ ನಾನು ವ್ಲಾಗ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಡೈಲಿ ವ್ಲಾಗ್ಸ್ ಆಗ್ಲಿ ರೆಗ್ಯುಲರ್ ವ್ಲಾಗ್ಸ್ ಆಗ್ಲಿ. ಸೊ ಈಗ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ. ಸೊ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಿಂದ ಮಾಡೋಣ ಅಂತಂದ್ರೆ ನನಗೆ ಐಡಿಯಾನೇ ಬರ್ಲಿಲ್ಲ. ಸರಿ ಹೋಗಿ ಸ್ಮಶಾನಕ್ಕೆ ಹೋಗಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ನೋಡ್ರಿ, ಹಿಂದೆ ಸ್ಮಶಾನ ಕಾಣ್ತಿದೆ ನಿಮ್ಗೆ. ಅಂಡ್ ಇದು ನೋಡಿ ಇಲ್ಲಿ, ಸೊ ಅಲ್ಲಿ ಕಾಣ್ತಿದೆ ಅಲ್ವಾ ಅದು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ ನೀವು. ಅದನ್ನ ಯಾಕೆ ತೋರಿಸಿದೀನಿ, ಅದ್ರ ಏನಪ್ಪಾ ಯಾರ್ದಪ್ಪ ಅದು ಸಮಾಧಿ ಅಂತ ಹೇಳ್ಬಿಟ್ಟು ನೀವು ಡೌಟ್ ಬಂದಿರ್ಬೋದು. ಅದನ್ನ ಈ ವ್ಲಾಗ್ ಅಲ್ಲಿ ಹೇಳ್ತೀನಿ. ಸೊ ಈ ವ್ಲಾಗ್ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಅಂಡ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲಿಂದ ರೆಗ್ಯುಲರ್ ವ್ಲಾಗ್ಸ್ ಬರ್ತವೆ ನನ್ನ ಚಾನಲ್ ಅಲ್ಲಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತವೆ. ಬನ್ನಿ ಅದ್ರ ಬಗ್ಗೆ ನಿಮ್ಗೆ ಏನಂತ ಹೇಳ್ತೀನಿ. ವ್ಲಾಗ್ ಮಾಡ್ತಿದ್ದೀನಿ, ನನಗೆ ಮೀಟರ್ ಆಫ್ ಆಗ್ತಿದೆ. ಸೈಲೆಂಟ್ ಇದೆ ಪ್ಲೇಸ್. ಒಬ್ನೇ ಬಂದಿದ್ದೀನಿ, ನಾನು ಕೂಡ ಯಾರನ್ನ ಕರ್ಕೊಂಡ್ ಬಂದಿಲ್ಲ. ಹುಡುಗರೆಲ್ಲ ಬಿಸಿ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಹಿಂದೆ ಕಾಣಿಸಿದಲ್ವಾ ನಿಮ್ಗೆ ಸಮಾಜದಲ್ಲಿ. ಸೊ ಅದು ಬಂದ್ಬಿಟ್ಟು ನಮ್ಮ ತಂದೆಯವ್ರದ್ದು. ನಮ್ಮ ತಂದೆಯವರು 2022 ಮೇ 20ನೇ ತಾರೀಕು ತೀರ್ಕೊಂಡೋಗಿರ್ತಾರೆ ಹಾಸ್ಪಿಟಲ್ ಅಲ್ಲಿ. ಅವ್ರನ್ನ ತಂದ್ಬಿಟ್ಟು ಫ್ಯಾಮಿಲಿ ಸಂಪ್ರದಾಯ ಮೂಲಕ ಅವ್ರನ್ನ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಿರ್ತೀವಿ ನಾವು. ಮಾಡಾದ್ಮೇಲೆ ನಮ್ ಫ್ಯಾಮಿಲಿ ಅವ್ರ ಶಾಸ್ತ್ರಗಳ ಪ್ರಕಾರ ಅವ್ರು ತೀರ್ಕೊಂಡು ಹೋಗಿದ ತಕ್ಷಣ ಇಮಿಡಿಯೇಟ್ ಆಗಿ ಸಮಾಧಿ ಮಾಡಿದ ತಕ್ಷಣ ಗೋರಿ ಕಟ್ಸೋ ತರ ಇಲ್ಲ. ಅದಕ್ಕೆ ಟೈಮ್ ಇರುತ್ತೆ, 1 year 2 year ಹತ್ರ ಟೈಮ್ ಇರುತ್ತೆ. ಆ ಟೈಮ್ ಒಳಗಡೆ ನಾವು ಅದನ್ನ ಕಟ್ಸ್ಬೇಕಾಗುತ್ತೆ. ಹಾಗೇನೆ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ನಾವು ಗೋರಿ ಕಟ್ಸೋದಕ್ಕೆ 1 2 ವರ್ಷ 3 ವರ್ಷ ಟೈಮ್ ಇತ್ತದು. ಪೂಜಾರಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು. ಸೊ ಅದಕ್ಕಾಗಿ ನಾವೇನ್ ಮಾಡ್ತಿದ್ವಿ, ರೆಗ್ಯುಲರ್ ಆಗಿ ನಾವು ವರ್ಷ ಉಗಾದಿ ಹಬ್ಬಕ್ಕೆ ಬಂದ್ಬಿಟ್ಟು ಈ ತರ ತೀರ್ಕೊಂಡೋಗಿರೋರಿಗೆಲ್ಲ ಅವ್ರಿಗೆ ಪೂಜೆ ಮಾಡ್ಬಿಟ್ಟು ಇದು ಏನೋ ಮಾಡ್ತಿರ್ತೀವಿ, ಬಟ್ಟೆ ಏರ್ಸೋದೇನೋ ಅಂತಾರೆ, ಅದನ್ನ ಮಾಡ್ತಿರ್ತೀವಿ. ಸೊ ಆತರ ಮಾಡ್ಬೇಕಾದ್ರೆ ನಾವು ಲಾಸ್ಟ್ ಇಯರ್ ಅಂದ್ರೆ 2023 ಉಗಾದಿ ಬಂದ್ಬಿಟ್ಟು ಇಲ್ಲಿ ನಾವೆಲ್ಲ ಇದಿನ್ನು ಸಮಾಧಿ ಕಟ್ಟಿರ್ಲಿಲ್ಲ, ಮಣ್ಣಲ್ಲೇ ಇತ್ತು ಹಂಗೆ. ಸೊ ಅದ್ರ ಮೇಲೆ ನಾವೆಲ್ಲ ಕ್ಲೀನ್ ಆಗಿ ಇದು ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಅಲ್ಲೇ ಅದಕ್ಕೆಲ್ಲ ಹೂವಿನಾರ ಹಾಕ್ಬಿಟ್ಟು ಪೂಜೆ ಮಾಡಿದ್ವಿ 2023 ಸೊ 2024 ಬಂತು. ಸೊ ಅದರಲ್ಲಿ ಸೇಮ್ ನಾವು ಅದೇ ತರ ಇತ್ತು. ನಾವು ಸಮಾಧಿಯನ್ನು ಕಟ್ಸಿರ್ಲಿಲ್ಲ, ಕ್ಲೀನ್ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೂವಿನಾರೆಲ್ಲ ಹಾಕಿದ್ವಿ. ಹಾಕ್ಬಿಟ್ಟು ಒಂದು ಫೋಟೋ ತಕೊಂಡಿದ್ದೆ ನಾನು ಪೂಜೆ ಮಾಡೋದು. ಫೋಟೋ ತಕೊಂಡು ಸುಮ್ನೆ ಯಾಕೋ ಬೇಜಾರಾಯ್ತು ಅಂತ ಹೇಳ್ಬಿಟ್ಟು ಹಂಗೆ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದೆ. ಹಾಕಿದಾಗ ಒಬ್ರು ಯಾರೋ ಫಾಲೋವರ್ ಕಮೆಂಟ್ ಮಾಡಿದ್ರು, ಅದಕ್ಕೆ ರಿಪ್ಲೈ ಮಾಡಿದ್ರು ಮೆಸೇಜ್ ನನಗೆ. ಏನಪ್ಪಾ ಅಂತಂದ್ರೆ ಅದೇ ನೋಡ್ರಿ, ನನಗೆ ತುಂಬಾ ಮನ್ಸಿಗೆ ನೋವಾಗ್ಬಿಟ್ಟು, ನೋವು ಅನ್ನೋದಕ್ಕಿಂತ ಫುಲ್ ಛಲ ಬಂದ್ಬಿಡ್ತು ನನಗೆ. ಇದೇನಪ್ಪ ಹಿಂಗ್ ಅಂದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಅದೇನಪ್ಪಾ ಅಂತಂದ್ರೆ ಕಮೆಂಟ್, ನಾನು ಆ ಟೈಮಲ್ಲಿ ಏನ್ ಮಾಡ್ತಿದ್ದೆ ಅಂತಂದ್ರೆ, ಈಗ ಯಾರಾದ್ರೂ ವಯಸ್ಸಾದ ರೋಡಲ್ಲಿ ಕಾಣ್ತಿರ್ತಾರಲ್ಲ ಅವರಿಗೆ ಎಲ್ಲ ಸಹಾಯ ಮಾಡ್ತಿದ್ದೆ, ಊಟ ಹಾಕ್ತಿದ್ದೆ, ಅದನ್ನ ವಿಡಿಯೋ ಮಾಡ್ಬಿಟ್ಟು ಅದನ್ನ ರೀಲ್ಸ್ ಹಾಕ್ತಿದ್ದೆ. ಸೊ ಅದಕ್ಕಿಂತ ಮುಂಚೆ ನಾನು ಎಲ್ರಿಗೂ ಸಹಾಯ ಮಾಡ್ತಾ ಇದ್ದೆ, ಮಾಡ್ತಿದ್ನ ರೀಲ್ಸ್ ಮಾಡ್ತಿರ್ಲಿಲ್ಲ. ಸೊ ನಾನು ಇನ್ಸ್ಟಾಗ್ರಾಮ್ ಬಂದಾಗ ಫಸ್ಟ್ 4 ಜನಕ್ಕೆ ಊಟ ಹಾಕಲೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಿದ್ರು, ಬೈತಿದ್ರು ನನಗೆ. 4 ಜನಕ್ಕೆ ಊಟ ಹಾಕಲೆ ಫಸ್ಟ್, ಆಮೇಲೆ ಏನ್ ಮಾತಾಡ್ತೀಯ ಅಂತ ಅಂತಿದ್ರು. ಸೊ ನನಗೆ ಬೇಜಾರಾಗ್ಬಿಟ್ಟು ನಾನು ಹಾಕಿದ್ರು ಕೂಡ ಇವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನಾನು ರೀಲ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದೆ, ಯಾರಿಗೆ ಊಟ ಹಾಕ್ತೀನಿ ಏನಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೊಬ್ಬನ್ ಕಮೆಂಟ್ ಹಾಕ್ಬಿಟ್ಟ, ನೋಡ್ರಿ ಫಸ್ಟ್ ನಾನು ವಿಡಿಯೋ ಮಾಡಿಲ್ಲ ಅಂದಿದ್ದಕ್ಕೆ ಊಟ ಹಾಕಲೆ ಯಾರಿಗಾದ್ರು ಅಂತ ಹೇಳ್ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ತಿದ್ರು. ಊಟ ಹಾಕಿದ್ರೆ ವಿಡಿಯೋ ಮಾಡಿ ಹಾಕಿದ್ರೆ ಫಸ್ಟ್ ನಿಮ್ಮ ಅಪ್ಪ ಒಂದ್ ಸಮಾಧಿ ಕಟ್ಸಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ನನಗೆ ಮೆಸೇಜ್ ಮಾಡ್ಬಿಟ್ಟ. ಇದನ್ನ ಸ್ಟೋರಿ ಹಾಕಿದ್ರೆ, ನಾನು ಮೊನ್ನೆ ಹಿಂಗ ಮಾಮೂಲಿ ನೆಲ ಸಮ ಇತ್ತು, ಅದ್ರ ಮೇಲೆ ಹೂವಿನಾರ ಹಾಕಿ ಪೂಜೆ ಮಾಡಿದ್ವಲ್ಲ, ಅದು ಸ್ಟೋರಿ ಹಾಕಿದ್ರೆ ಅದಕ್ಕೆ ರಿಪ್ಲೈ ಮಾಡ್ದವನು, ಫಸ್ಟ್ ಜನಕ್ಕೆ ಏನು ಊಟ ಆಗ್ತಿಲ್ಲ, ಫಸ್ಟ್ ನಿಮ್ಮ ಅಪ್ಪ ಒಂದ್ ಸಮಾಧಿ ಕಟ್ಸಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಮುಖಕ್ಕೆ ಬಡ್ದಂಗ ನನಗೆ ಮೆಸೇಜ್ ಮಾಡ್ಬಿಟ್ಟ. ಅಯ್ಯೋ ನನಗೆ ಬೇಜಾರಾಗ್ಬಿಡ್ತು. ಅಯ್ಯೋ ಇವ್ರಿಗೇನ್ ಗೊತ್ತಪ್ಪ ನಮ್ ಶಾಸ್ತ್ರಗಳು ಏನು, ಅವೆಲ್ಲ 3 ವರ್ಷ 4 ವರ್ಷ ಕಟ್ಟಾಗಿಲ್ಲ ಅಂತೆ, ಅದು ಕಟ್ಟಿದ್ರೆ ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗ್ ಬೇಜಾರಾಯ್ತು. ಕಟ್ಟಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಟ್ಸಿ ಹಂಗೆ ಬಿಟ್ಟಿದೀವಿ. ಇವ್ರು ನೋಡಿದ್ರೆ ಕಮೆಂಟ್ ಅಲ್ಲಿ ಹೆಂಗ್ ಬೇಕಂಗ್ ಬೈದಾನಲ್ಲ ಇವನು ಫಸ್ಟ್ ಯೋಗ್ಯತೆ ಇದ್ರೆ ನೀವು ಒಂದ್ ಸಮಾಧಿ ಕಟ್ಸಲೆ, ನಮ್ಗೆ ಒಂದ್ ಸಮಾಧಿ ಕಟ್ಸಕ್ಕೂ ಯೋಗ್ಯತೆ ಇಲ್ಲ, ಕೈ ಕಾಲೆಲ್ಲ ಚೆನ್ನಾಗಿದೆ, ಕಷ್ಟಪಟ್ಟು ದುಡ್ದು ಕಟ್ಸಕ್ ಏನ್ ರೋಗ ನಮ್ಗೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಮನ್ಸಿಗೆ ಬೇಜಾರಾಯ್ತು. ಅವಾಗ ಏನ್ ಮಾಡಿದೆ, ನಾನು ಇಮಿಡಿಯೇಟ್ ಆಗಿ ಸ್ವಲ್ಪ ದಿನ ವೇಟ್ ಮಾಡಿದೆ, ಮನ್ಸಿಗೆ ನೋವು ಆಯ್ತು. ಆಮೇಲೆ ಯೋಚನೆ ಮಾಡಿದೆ ನಾನು, ಹೌದಲ್ಲ ಇವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ, ಅವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಮೊದ್ಲು ತುಂಬಾ ಕೋಪ ಬಂತು, ಏನ್ ಹಿಂಗಲ್ಲ ಅಂತಾರಲ್ಲ ಇವ್ರು ಅಂತ ಹೇಳ್ಬಿಟ್ಟು. ಆಮೇಲೆ ಅರ್ಥ ಮಾಡ್ಕೊಂಡಿದ್ದಾನೆ, ಇವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ, ನಾವು ಕಟ್ಸ್ಬೇಕಲ್ವಾ, ಟೈಮ್ ಆಗ್ತಾ ಬಂತು ಅಂತ ಹೇಳ್ಬಿಟ್ಟು ಟೈಮ್ ಆಗೋವರೆಗೂ ವೇಟ್ ಮಾಡಿ ಇಮಿಡಿಯೇಟ್ ಆಗಿ ಟೈಮ್ ಮುಗಿದ ತಕ್ಷಣ, ಅದು ಪೂಜಾರಿಗಳಿರೋ ಟೈಮ್ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಇಲ್ಲೊಂದು ಕೆಲಸ ಮಾಡೋರ್ನ ಕರ್ಸ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವತ್ತೆಲ್ಲ ಇದನ್ನ ಮಾಡಿ ಪ್ಲಾನಿಂಗ್ ಮಾಡಿ ಕಟ್ಸಿದೀವಿ ಈ ತರ ಸಮಾಧಿನ. ಸೊ ತಮ್ಮ ಇವತ್ತು ಸಮಾಧಿ ಕಟ್ಸಕತ್ತೀವಿ, ಇಲ್ಲಿ ಬಂದ್ ನಿಂತ್ಕೊಂಡ್ರಿ ಚಡ್ಡಿಗಳ ಹಾಕ್ಯಣ್ಣ, ಚಪ್ಪಲಿ ಒಳಗ ಅದು ಚಿಲ್ಲರ್ ಕ್ರಾಕ್ಸ್ 150 ರೂಪಾಯಿ ಕ್ರಾಕ್ಸ್ ಸಿಕ್ಕಿ ನಿಂತ್ಕೊಂಡಿ. ಬಟ್ ಒನ್ ಡೇ KGF ಫೀಲಿಂಗ್ ಹೋಗಿ ಇದನ್ನ ಸಮಾಧಿ ಪಗಲಿ ಕುಣಿಗಳೆಲ್ಲ ತೋರಿಸಿ ಇಲ್ಲೆಲ್ಲ ಕ್ರೇನ್ ತರಿಸಿ ಇನ್ನು ಕ್ಲೀನ್ ಮಾಡಿಸಿ ಒಂದ್ ಲಾರಿ ತರಿಸಿ ಇದನ್ನ ಹಿಂಗೆ ಎತ್ತಿ
ನಾನು ಒಂದ್ ಜಾಗದಾಗ ಇಡ್ತೀನಿ. ಇಡೋದಿಂದ ಕೂಡ ನೀವ್ ಅಲ್ಲಿ ಮೂಲ ನಿಂತ್ಕೊಂಡಿರ್ತೀರಲ್ಲಿ ಬೂಟ್ ಹಾಕೊಂಡಿರ್ತೀರಿ. ಸ್ವಲ್ಪ ಸೌಕರ್ಯ ಆಡ್ತೀರಿ, ನಿಮ್ಗೆ ಒಂದು ತಾರು ಕೊಡಿಸಿರ್ತೀನಿ. ಅಲ್ಲಿ ಆ ಮೂಲ ನಿಂತ್ಕೊಂಡಿರ್ತಾರಲ್ಲಿ ಬಂದು. ನಮ್ ಪ್ಲಾನಿಂಗ್ ಏನಪ್ಪಾ ಅಂತಂದ್ರೆ ಆ ಟೈಮಲ್ಲಿ ನಾವು ಅಪ್ಪರ್ ತೀರ್ಕೊಂಡು ಹೋದಾಗ ನಮ್ಮ ಹತ್ರ ಒಂದು ಲ್ಯಾಂಡ್ ಇರ್ಲಿಲ್ಲ. ಅಂಡ್ ನಮ್ದೇ ಓನ್ ಲ್ಯಾಂಡ್ ಅಲ್ಲೇ ಸಮಾಧಿ ಮಾಡ್ಬೇಕಂತ ನನಗೆ ತುಂಬಾ ಆಸೆ ಇತ್ತು. ಬಟ್ ಲ್ಯಾಂಡ್ ಇರ್ಲಿಲ್ಲ. ಸೊ ಹಂಗಾಗಿ ಬಂದ್ಬಿಟ್ಟು ನಾವ್ ಇಲ್ಲಿ ಇದೇನು ಪಬ್ಲಿಕ್ ಘಾಟ್ ಇದೆಲ್ಲ, ಇದ್ರಲ್ಲೇ ಬಂದ್ಬಿಟ್ಟು ನಾವು ಮಾಡಿದ್ವಿ ಅಂತ ಸಂಸ್ಕಾರ ಒಂದ್ ಕಡೆ ಮೂಲೆಯಲ್ಲಿ. ನನಗೆ ಅವಾಗ ಥಾಟ್ ಏನ್ ಬಂತಪ್ಪ ಅಂತಂದ್ರೆ, ನನಗೆ KGF ಮೂವಿ ಕೂಡ ರಿಲೀಸ್ ಆಗಿತ್ತು ಅವಾಗ. KGF ಮೂವಿ ನೋಡಿದೆ, ಅದ್ರಲ್ಲಿ ಒಂದು ಸಾಂಗ್ ಇದೆ ನೋಡಿ, ಇವ್ರು ಪ್ರಶಾಂತ್ ನಿಲ್ಲೋ ಡೈರೆಕ್ಟ್ ಮಾಡಿರೋದು KGF ಸಾಂಗ್ ಅಲ್ಲಿ. ತಾಯಿಯವ್ರ ಸಮಾಧಿನ ಸೈಡ್ಗೆಲ್ಲ ಆಳಕ್ಕೆ ಕುಣಿ ತೋಡ್ಬಿಟ್ಟು ಕೆಳಗಡೆಯಿಂದ ತೆಗೆದು ಅದನ್ನ ಒಂದು ಲಾರಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹೋಗಿ ಅವ್ನ ಓನ್ ಜಾಗದಲ್ಲಿ ಅವ್ರು ಯಶ್ ಸರ್ ಬಂದ್ಬಿಟ್ಟು ಅವ್ರ ಓನ್ ಜಾಗದಲ್ಲಿ ಅದನ್ನ ಪ್ಲೇಸ್ ಮಾಡ್ತಾರೆ ಆ ಸಮಾಧಿನ. ಆ ಟೈಮಲ್ಲಿ ಅವ್ರು ಕೂಡ ಸೇಮ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ, ಆ ಮೂವಿನಲ್ಲಿ ಹೇಳ್ತಿರೋದು ನಾನು, ರಿಯಲ್ ಅಲ್ಲ, ಮೂವಿನಲ್ಲಿ ಅವ್ರಿಗೂ ಚಿಕ್ಕ ವಯಸ್ಸಲ್ಲಿ ಜಾಗ ಇರಲ್ಲ. ಹಂಗಾಗಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಮಾಮೂಲು ಎಲ್ಲೋ ಒಂದ್ ಕಡೆ ಸಮಾಧಿ ಮಾಡಿರ್ತಾರೆ, ಅದನ್ನೇ ಅವ್ರು ತಗೊಂಡೋಗಿ ದೊಡ್ಡದಾದ್ಮೇಲೆ ಅವ್ರು ಓನ್ ಜಾಗ ತಗೊಂಡ್ಮೇಲೆ ಅವ್ರು ಬೇರೆ ಕಡೆ ಹೋಗ್ಬಿಟ್ಟು ಅದನ್ನ ಶಿಫ್ಟ್ ಮಾಡ್ತಾರೆ. ಸೊ ಅದೇ ತರ ನಾನು ಆ ಮೂವಿ ನೋಡಿದ್ರೆ ನನಗೂ ತುಂಬಾ ಇನ್ಸ್ಪೈರ್ ಆಗ್ಬಿಡ್ತು. ನಾವು ಕೂಡ ಈ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ಆದಷ್ಟು ಬೇಗ ಕೆಲಸಗಳು ಕೂಡ ನಡೀತಾ ಇದೆ ಒಂದೊಂದಾಗಿ. ಸೊ ನಾವು ಕೂಡ ಆದಷ್ಟು ಬೇಗ ಇಲ್ಲಿದೆ ಅಲ್ವಾ ಈ ಸಮಾಧಿನ, ಸೇಮ್ ಆ ಮೂವಿಲಿ ಹೆಂಗ್ ತೋರಿಸಿದಾರೆ ಅದೇ ತರ, ಅದು ಎಷ್ಟಾದ್ರೂ ಖರ್ಚಾಗ್ಲಿ ಏನೇ ಆಗ್ಲಿ ಅದು ಪಾಸಿಬಲ್. ಅದು ಮೂವಿನಲ್ಲಿ ತೋರಿಸೋದು ಇಂಪಾಸಿಬಲ್ ಅಂತ ಅನ್ನಕ್ ಬರಲ್ಲ, ಅದು ಪಾಸಿಬಲ್ ವರ್ಕ್. ನೀವ್ ಒಂದ್ಸಲ ನೋಡಿ, ಅದು ನಿಮ್ಗೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆದಷ್ಟು ಬೇಗ ಅದು ಕೆಲಸಗಳೆಲ್ಲ ನಡೀತಾ ಇದಾವೆ. ಆದಷ್ಟು ಬೇಗ ನಿಮ್ಗೆ ಬ್ಲಾಗ್ ಮಾಡಿ ಖಂಡಿತ ತೋರಿಸ್ತೀವಿ ಅದನ್ನ ಹೆಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡೋಣ. ತುಂಬಾ ಇನ್ಸ್ಪೈರ್ ಮಾಡ್ತೀನಿ ನನಗೆ KGF ಮೂವಿ, KGF 2 ಮೂವಿ. ಹೇಗಿದೆ ನನ್ನ ಪ್ಲಾನಿಂಗ್, ಏನ್ ಹೇಳ್ತಾರೆ ಅದಕ್ಕೆ? ನನಗಂತೂ ಇಲ್ಲಿ ಭಯ ಆಗ್ತಿದೆ. ಫಸ್ಟ್ ಇಲ್ಲಿಂದ ಹೊರಗಡೆ ಹೋಗ್ತೀನಿ. ಓಕೆ ಯಾರು ಮತ್ತೆ ಅದು ಕೂಡ ಕಮೆಂಟ್ ಹಾಕ್ಬಿಟ್ರೆ ಅಲ್ಲಿ ಏನ್ ಗಿಡಗಳು ಹಂಗ್ ಬಂದಾಗ ಕ್ಲೀನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಅದು ರೀಸೆಂಟ್ ಆಗಿ ಕಟ್ಸಿರೋದು, ಇನ್ನೂ ಅದಕ್ಕೆ ಪೇಂಟಿಂಗ್ ಮಾಡಿಲ್ಲ, ಕ್ಯೂರಿಂಗ್ ಆಗೋದಕ್ಕೆ ಬಿಟ್ಟಿದೀವಿ. ಸೊ ಅಷ್ಟರಲ್ಲಿ ಮಳೆ ಬಂದ್ಬಿಟ್ಟು ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದಾವೆ ಅಷ್ಟೇ. ಆದಷ್ಟು ಬೇಗ ಅದನ್ನ ಕ್ಲೀನ್ ಮಾಡ್ಬಿಟ್ಟು ನಾವು ಪೇಂಟಿಂಗ್ ಎಲ್ಲ ಮಾಡಿಸ್ತೀವಿ. ಅದಕ್ಕೆ ಆದಷ್ಟು ಬೇಗ ಮಾಡಿಸಿ ಅದಕ್ಕೆ ಕ್ಯೂರಿಂಗ್ ಆಗ್ಬೇಕು. ಇನ್ನೊಂದು ವಾರ ಕ್ಯೂರಿಂಗ್ ಆಗ್ಬೇಕು ಅದು. ಇದು ರೀ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈಗ ನಾನು ಮನೆಗೆ ಹೋಗೋಣ ಅಂತಿದ್ದೀನಿ. ಸೊ ಫಸ್ಟ್ ಬ್ಲಾಗ್ ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಫಸ್ಟ್ ಬ್ಲಾಗ್ ತರನೇ ನನಗೆ, ಯಾಕಂದ್ರೆ ನಾನು ಮೊದ್ಲಿಂದ ಬ್ಲಾಗ್ಸ್ ಮಾಡ್ತಾ ಬಂದಿದ್ದೀನಿ 2-3 years ಇಂದನು. ಬಟ್ ಈಗೆಲ್ಲ ಫಾಲೋವರ್ಸ್ ಎಲ್ಲರೂ ಅವರ Gmail ID ನ ಮರ್ತೋಗ್ಬಿಟ್ಟಿರ್ತಾರೆ. ಅವ್ರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದನ್ನು ಹೋಗ್ಬಿಟ್ಟಿರ್ತಾರೆ, ಅವರೆಲ್ಲ ಮರ್ತೋಗ್ಬಿಟ್ಟಿರ್ತಾರೆ. ಫೋನ್ಗಳು ಕಳೆದೋಗಿರ್ತವೆ, ಫೋನ್ಗಳು ಮುರಿದೋಗಿರ್ತವೆ, ಏನಾದ್ರು ಆಗಿರ್ತವೆ. ಬಟ್ ಈಗ ನಾನು ಮತ್ತೆ ಇದು 0 ಇಂದಾನೇ ಸ್ಟಾರ್ಟ್ ಮಾಡ್ದಂಗೆ ನನಗೂ ಗೊತ್ತು. ಸೊ ಈಗ ಮತ್ತೆ ನಾನು 0 ಇಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಕನ್ನಡ ಇನ್ಫ್ಲುಯೆನ್ಸರ್ಸ್ ಎಲ್ಲರೂ ಬ್ಲಾಗ್ ಮಾಡ್ತಾ ಇರ್ತಾರೆ. ಅದಕ್ಕಿಂತ ಯೂನಿಕ್ ಆಗಿ ನಾನು ಏನ್ ಮಾಡಬಹುದು ಅನ್ನೋದನ್ನ ನಾನು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಮಾಡೋದಕ್ಕೆ ಬ್ಲಾಗ್ ನ ಟ್ರೈ ಮಾಡ್ತೀನಿ. ತುಂಬಾ ಫನ್ನಿ ಆಗಿನೇ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಸ್ಯಾಡ್ ಬ್ಲಾಗ್ಸ್ ಹತ್ರ ಎಲ್ಲ ಮಾಡಲ್ಲ. ಓಕೆ, ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ. ನೆಕ್ಸ್ಟ್ ಬ್ಲಾಗ್ ಕೂಡ ಪ್ಲಾನಿಂಗ್ ಅಲ್ಲಿ ಇದೆ, ಒಳ್ಳೇದು, ಬೆಂಕಿ ಇರುತ್ತೆ, ನಗು ಫುಲ್ ಕಾಮಿಡಿ ಬರುತ್ತೆ ನಿಮ್ಗೆ ಅದು. ಅಂಡ್ ಪ್ಲೀಸ್ ಆದಷ್ಟು ಬೇಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ಗೆ ಆದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.